ಸಮಾಧಾನವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ, ಧರ್ಮ ಮತ್ತು ನ್ಯಾಯಕ್ಕೆ ಬೆಲೆ ಕೊಡುವ ಮಕರ ರಾಶಿಯವರೇ, ಜೀವನದಲ್ಲಿ ಕೆಲವು ಬದಲಾವಣೆಗಳು ನಿಧಾನವಾಗಿ ಬರುತ್ತವೆ. ಆದರೆ ಕೆಲವು ಬದಲಾವಣೆಗಳು ಬಂದ ಕ್ಷಣದಿಂದಲೇ ಬದುಕಿನ ದಿಕ್ಕನ್ನೇ ತಿರುಗಿಸಿಬಿಡುತ್ತವೆ. ಈಗ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆ ಕೂಡ ಅಂಥದ್ದೇ. ಜೂನ್ 2ರ ನಂತರ ನಿಮ್ಮ ಮಾತು, ಧನ ಸಂಪತ್ತು, ಕುಟುಂಬ, ಕೀರ್ತಿ, ಅದೃಷ್ಟ ಇವೆಲ್ಲದರ ಮೇಲೂ ಒಂದು ದೊಡ್ಡ ಪ್ರಭಾವ ಬೀಳಲಿದೆ ಎಂದರೆ ನೀವು ನಂಬುತ್ತೀರಾ? ಇಲ್ಲಿಯವರೆಗೆ ಕೈಗೆ ಬಂದ ಹಣ ಏಕೆ ಉಳಿಯುತ್ತಿಲ್ಲ? ಕುಟುಂಬದಲ್ಲಿ ಯಾಕೆ ಸಣ್ಣ ವಿಷಯಕ್ಕೂ ಕಿರಿಕಿರಿ ಉಂಟಾಗುತ್ತಿದೆ? ಸರಿಯಾದ ಸಮಯಕ್ಕೆ ನಿರ್ಧಾರ ತೆಗೆದುಕೊಳ್ಳಲು ಏಕೆ ಗೊಂದಲವಾಗುತ್ತಿದೆ? ಇದಕ್ಕೆ ಕಾರಣವಾಗಿರುವ ಮಹತ್ವದ ಗ್ರಹ ಬದಲಾವಣೆ ಈಗ ನಡೆಯುತ್ತಿದೆ. ಗುರುಗ್ರಹ ಮಿಥುನದಿಂದ ಕಟಕ ರಾಶಿಗೆ ಪ್ರವೇಶ ಮಾಡುತ್ತಿರುವುದು ಮಕರ ರಾಶಿಯವರಿಗೆ ಸಾಮಾನ್ಯ ಘಟನೆಯಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಏನು ಸಿಗುತ್ತದೆ ಗೊತ್ತಾ? ಜೂನ್ 2ರ ನಂತರ ನಿಮ್ಮ ಜೀವನದಲ್ಲಿ ಯಾವ ಹೊಸ ಬಾಗಿಲು ತೆರೆಯಲಿದೆ? ಯಾವ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ? ಯಾವ ದಿನದಿಂದ ನಿಮ್ಮ ಆರ್ಥಿಕ ಸ್ಥಿತಿ ವೇಗವಾಗಿ ಬದಲಾಗಬಹುದು? ಕುಟುಂಬ, ಹಣದ ಹರಿವು, ಉದ್ಯೋಗ, ವ್ಯವಹಾರ, ಸಂವಹನ, ಆಯುಷ್ಯ ಮತ್ತು ಆರೋಗ್ಯದ ವಿಷಯ ಎಲ್ಲದರ ಬಗ್ಗೆ ವಿವರವಾಗಿ ತಿಳಿಯಲಿದೆ. ಅಷ್ಟೇ ಅಲ್ಲ, ವಿಡಿಯೋ ಕೊನೆಯ ಭಾಗದಲ್ಲಿ ಒಂದು ಅತ್ಯಂತ ಮುಖ್ಯವಾದ ವಿಷಯ ಹೇಳುತ್ತೇನೆ. ಅದನ್ನು ತಿಳಿದುಕೊಂಡವರು ಮಾತ್ರ ಈ ಗುರು ಬದಲಾವಣೆಯ ಸಂಪೂರ್ಣ ಲಾಭ ಪಡೆಯುತ್ತಾರೆ. ಆದ್ದರಿಂದ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಕೊನೆಯವರೆಗೂ ನೋಡಿ. ಈಗ ವಿಷಯಕ್ಕೆ ಬರೋಣ. ಗುರುಗ್ರಹ ಜ್ಞಾನ, ಅದೃಷ್ಟ, ಆಶೀರ್ವಾದ, ವಿಸ್ತರಣೆ ಮತ್ತು ಗೌರವದ ಕಾರಕ. ಈ ಗುರು ಈಗ ಮಿಥುನದಿಂದ ಹೊರಬಂದು ಕಟಕ ರಾಶಿಗೆ ಬರುತ್ತಿದ್ದಾನೆ. ಕಟಕದಲ್ಲಿ ಗುರು ಉಚ್ಚ ಸ್ಥಿತಿಯನ್ನು ಪಡೆಯುತ್ತಾನೆ, ಅಂದರೆ ತನ್ನ ಅತ್ಯಂತ ಬಲವಾದ ಸ್ಥಾನಕ್ಕೆ ಬರುತ್ತಾನೆ. ಮಕರ ರಾಶಿಗೆ ಇದು 7ನೇ ಸ್ಥಾನ. 7ನೇ ಸ್ಥಾನ ಎಂದರೆ ವೈವಾಹಿಕ ಜೀವನ, ಉದ್ಯೋಗದಲ್ಲಿ ಪಾಲುದಾರಿಕೆ, ಸಮಾಜದಲ್ಲಿ ಗೌರವ, ಹೊಸ ಒಪ್ಪಂದಗಳು, ವ್ಯಾಪಾರ ಮತ್ತು ಸಾರ್ವಜನಿಕ ಸಂಪರ್ಕದ ಹಾದಿ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಎಷ್ಟೋ ಕೆಲಸಗಳು ಪ್ರಯತ್ನ ಪಟ್ಟರೂ ಕೈಗೂಡಿದ್ದೇ ಇರಬಹುದು. ನಿಮ್ಮ ಮಾತಿಗೆ ಬೆಲೆ ಸಿಗುತ್ತಿಲ್ಲ ಅನ್ನಿಸಿರಬಹುದು. ಹಣಕಾಸಿನ ಹೂಡಿಕೆಯಲ್ಲಿ ಗೊಂದಲವಿರಬಹುದು. ಆತ್ಮವಿಶ್ವಾಸದ ಕೊರತೆ ಕಾಡಿರಬಹುದು. ಆದರೆ ಜೂನ್ 2ರ ನಂತರ ನಿಧಾನವಾಗಿ ಪರಿಸ್ಥಿತಿ ಬದಲಾಗಲು ಆರಂಭವಾಗುತ್ತದೆ. ಕೆಲವರು ಹೊಸ ಉದ್ಯೋಗದ ಪ್ರಯತ್ನದಲ್ಲಿ ಯಶಸ್ಸು ಪಡೆಯುತ್ತಾರೆ. ಕೆಲವರಿಗೆ ಧೈರ್ಯದಿಂದ ಕೈಗೊಂಡ ಕೆಲಸಗಳಲ್ಲಿ ಲಾಭ ಸಿಗುತ್ತದೆ. ಇನ್ನು ಕೆಲವರಿಗೆ ಕಳೆದುಹೋದ ಆತ್ಮವಿಶ್ವಾಸ ಮರಳಿ ಬರುತ್ತದೆ. ಆದರೆ ಇಲ್ಲಿ ಒಂದು ರಹಸ್ಯ ಇದೆ. ಎಲ್ಲ ಮಕರ ರಾಶಿಯವರಿಗೂ ಒಂದೇ ರೀತಿಯ ಫಲ ಸಿಗುವುದಿಲ್ಲ. ಯಾರ ಜಾತಕದಲ್ಲಿ ಗುರು ಬಲವಾಗಿದೆಯೋ, ಯಾರ ಮಾತು ಮೃದುವಾಗಿದೆಯೋ, ಯಾರು ಕಠಿಣ ಪರಿಶ್ರಮಕ್ಕೆ ಸಿದ್ಧರಿದ್ದಾರೋ ಅವರಿಗೆ ಗುರುವಿನ ಅನುಗ್ರಹ ಅತ್ಯಂತ ವೇಗವಾಗಿ ಕಾಣಿಸಿಕೊಳ್ಳುತ್ತದೆ. ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕು. ನಿಮ್ಮ ಜೀವನದಲ್ಲಿ ಈಗ ಯಾವ ವಿಷಯ ಹೆಚ್ಚು ತೊಂದರೆ ಕೊಡುತ್ತಿದೆ? ಹಣದ ಉಳಿತಾಯವಾಗುತ್ತಿಲ್ಲವೇ? ಸರಿಯಾದ ಕೆಲಸ ಸಿಗುತ್ತಿಲ್ಲವೇ? ಕುಟುಂಬದವರ ಬೆಂಬಲ ಸಿಗುತ್ತಿಲ್ಲವೇ? ಅಥವಾ ಮೆಂಟಲ್ ನೆಮ್ಮದಿಯ ಕೊರತೆಯೇ? ಕಮೆಂಟ್ನಲ್ಲಿ ಜೈ ಗುರುದೇವ ಎಂದು ಬರೆದು ನಿಮ್ಮ ಸಮಸ್ಯೆಯನ್ನು ಒಂದು ಪದದಲ್ಲಿ ತಿಳಿಸಿ. ಏಕೆಂದರೆ ಗುರು ಸಂಬಂಧಿತ ಶಕ್ತಿಯಲ್ಲಿ ಭಕ್ತಿ ಹಾಗೂ ನಂಬಿಕೆ ಬಹಳ ಮುಖ್ಯ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಇನ್ನು ಉದ್ಯೋಗ ಕ್ಷೇತ್ರದ ಬಗ್ಗೆ ನೋಡಿದರೆ, ಇಲ್ಲಿಯವರೆಗೆ ನೀವು ಮಾಡಿದ ಕೆಲಸಕ್ಕೆ ಸರಿಯಾದ ಪ್ರತಿಫಲ ಬಂದಿಲ್ಲ ಅನ್ನಿಸಿರಬಹುದು. ಆದರೆ ಈಗ ನಿಮ್ಮ ಕೌಶಲ್ಯಕ್ಕೆ ಬೆಲೆ ಸಿಗುವ ಸಮಯ ಹತ್ತಿರವಾಗಿದೆ. ಸಹ ಉದ್ಯೋಗಿಗಳ ಸಹಕಾರ ಸಿಗುತ್ತದೆ. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಮಾನ್ಯತೆ ದೊರೆಯಲಿದೆ. ಹೊಸ ಒಪ್ಪಂದಗಳು ಅಥವಾ ಸಹಿ ಹಾಕುವ ಸಂದರ್ಭ ಬರಬಹುದು. ಬರವಣಿಗೆ, ಮಾರಾಟ, ಕಲೆ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ವಿಶೇಷ ಲಾಭವಾಗಲಿದೆ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಗುರು 7ನೇ ಮನೆಯಲ್ಲಿ ಉಚ್ಚನಾದಾಗ ಕೆಲವರಿಗೆ ವೆಚ್ಚಗಳು ಅತಿಯಾಗಬಹುದು. ನಾನೇ ಎಲ್ಲವನ್ನೂ ನಿಭಾಯಿಸಬಲ್ಲೆ ಎಂಬ ಅಹಂಕಾರ ಬಂದು ಹಣಕಾಸಿನ ವಿಷಯದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದ ಜೂನ್ 2ರ ನಂತರ ಮಾತನಾಡುವಾಗ ಮತ್ತು ಹಣ ಖರ್ಚು ಮಾಡುವಾಗ ಸಂಯಮವಿರಲಿ. ಹಿರಿಯರ ಮತ್ತು ಅನುಭವಿಯರ ಸಲಹೆ ಪಡೆದು ಹೂಡಿಕೆ ಮಾಡಿ. ಯಾರನ್ನು ಕಡೆಗಣಿಸಬೇಡಿ. ಇನ್ನು ಆರೋಗ್ಯದ ವಿಷಯ ನೋಡಿದರೆ, ದೈಹಿಕ ಚಟುವಟಿಕೆ ಹೆಚ್ಚಾಗುವುದರಿಂದ ಸಣ್ಣ ಪುಟ್ಟ ಆಯಾಸವಾಗಬಹುದು. ನಿದ್ರೆಯ ಕೊರತೆ ಅಥವಾ ಕಣ್ಣಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳಿದ್ದರೆ ಗಮನಹರಿಸಿ. ಆದರೆ ಒಟ್ಟಾರೆಯಾಗಿ ನಿಮ್ಮ ಆಧ್ಯಾತ್ಮಿಕ ಉತ್ಸಾಹ ಹೆಚ್ಚಾಗಲಿದೆ. ಮಕರ ರಾಶಿಯ ಕೆಲವರಿಗೆ ಈ ಸಮಯದಲ್ಲಿ ಒಂದು ವಿಶೇಷ ಅದೃಷ್ಟ ಬರುತ್ತದೆ. ದೂರದ ಅಥವಾ ವಿದೇಶದ ಪ್ರಯಾಣದಿಂದ ಲಾಭವಾಗಬಹುದು. ನಿಮ್ಮ ಪ್ರತಿಭೆಗೆ ಸಾಮಾಜಿಕವಾಗಿ ಗುರುತು ಸಿಗಬಹುದು. ಧಾರ್ಮಿಕ ಕಾರ್ಯಗಳಿಂದ ಅನಿರೀಕ್ಷಿತ ಶಾಂತಿ ದೊರೆಯಬಹುದು. ಹಳೆಯ ಹೂಡಿಕೆಯಿಂದ ಲಾಭ ಬರಬಹುದು. ಆದರೆ ಈ ಎಲ್ಲದಕ್ಕೂ ಒಂದು ಕಾರಣ ಇದೆ. ಗುರು ಈಗ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ನೀಡಲು ಬರುತ್ತಿದ್ದಾನೆ. ನೀವು ಎಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೀರೋ ಗುರು ಫಲವು ಅಷ್ಟೇ ಸಮೃದ್ಧವಾಗಿರುತ್ತದೆ. ಸೋಮಾರಿತನ ಬಿಟ್ಟು ಮುನ್ನುಗ್ಗಿದರೆ ಅದೃಷ್ಟದ ಬಾಗಿಲು ತಾನಾಗಿಯೇ ತೆರೆಯುತ್ತದೆ. ಇನ್ನೂ ಒಂದು ಅದ್ಭುತ ವಿಷಯ ಹೇಳುತ್ತೇನೆ, ಗಮನಿಸಿ. ಜೂನ್ 2ರ ನಂತರ ಸುಮಾರು 40 ದಿನಗಳೊಳಗೆ ಮಕರ ರಾಶಿಯ ಕೆಲವರಿಗೆ ಜೀವನದ ಮಹತ್ವದ ತಿರುವು ನೀಡುವಂತಹ ಒಂದು ಸಂದೇಶ ಅಥವಾ ಕರೆ ಬರಬಹುದು. ಅದು ಹೊಸ ಬಿಸ್ನೆಸ್ ಐಡಿಯಾ ಇರಬಹುದು, ಸ್ಥಳ ಬದಲಾವಣೆ ಅಥವಾ ವಿದೇಶದ ಅವಕಾಶವಿರಬಹುದು, ಅಥವಾ ನಿಮ್ಮ ಜೀವನದ ಗುರಿಯನ್ನು ಬದಲಾಯಿಸುವ ಘಟನೆ ಇರಬಹುದು. ಆದರೆ ಈ ಸಮಯ ಬಂದಾಗ ಸೋಮಾರಿತನ ಮಾಡದೆ ತಕ್ಷಣ ಸ್ಪಂದಿಸುವವರು ಮಾತ್ರ ಲಾಭ ಪಡೆಯುತ್ತಾರೆ.
ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಬೆಳವಣಿಗೆಗಳನ್ನು ಗಮನಿಸಿ. ನಿಮಗೆ ಹೊಸ ಹವ್ಯಾಸದ ಕಡೆ ಆಸಕ್ತಿ ಮೂಡುತ್ತಿದೆಯಾ? ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತಿದೆಯಾ? ಯಾವುದೋ ಹಳೆಯ ವಿಚಾರ ಮತ್ತೆ ನೆನಪಾಗುತ್ತಿದೆಯಾ? ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತಿದೆ ಎಂದು ಜ್ಯೋತಿಷ್ಯ ಹೇಳುತ್ತಿದೆ. ಇನ್ನು ಕೊನೆಯದಾಗಿ ಅತ್ಯಂತ ಮುಖ್ಯವಾದ ವಿಷಯ, ಗುರು ಕಟಕ ಪ್ರವೇಶದ ನಂತರ ಮಕರ ರಾಶಿಯವರು ಒಂದು ತಪ್ಪು ಮಾಡಬಾರದು. ಅದು ಏನು ಗೊತ್ತಾ? ತನ್ನ ಶಕ್ತಿಯನ್ನು ಅತಿಯಾಗಿ ಅಂದಾಜಿಸಿ ಬೇರೆಯವರನ್ನು ಅವಮಾನಿಸುವುದು ಅಥವಾ ಅತಿಯಾದ ಖರ್ಚು ಮಾಡುವುದು. ಈ ಸಮಯದಲ್ಲಿ ನೀವು ಎಷ್ಟು ವಿನಯದಿಂದ ಇರುತ್ತೀರೋ ಅಷ್ಟು ವೇಗವಾಗಿ ನೀವು ಯಶಸ್ಸಿನ ಶಿಖರ ಏರುತ್ತೀರಿ. ಆತುರದ ನಿರ್ಧಾರಗಳನ್ನು ಮಾಡಬೇಡಿ, ಸಮಾಧಾನದಿಂದ ಹೆಜ್ಜೆ ಇಡಿ. ಪ್ರತಿದಿನ ಬೆಳಗ್ಗೆ ಸಾಧ್ಯವಾದರೆ ಗುರುವಾರದ ದಿನ ಓಂ ನಮೋ ಭಗವತೆ ವಾಸುದೇವಾಯ ಎಂದು 21 ಬಾರಿ ಜಪ ಮಾಡಿದರೆ ಗುರುವಿನ ಅನುಗ್ರಹ ವೃದ್ಧಿಯಾಗುತ್ತದೆ. ನಿಮ್ಮ ಇಷ್ಟದೈವದ ಪ್ರಾರ್ಥನೆ ಮಾಡಿ ಕೆಲಸ ಆರಂಭಿಸಿ, ಯಶಸ್ಸು ನಿಮ್ಮದಾಗುತ್ತದೆ. ಜೂನ್ 2ರ ನಂತರ ನಿಮ್ಮ ಜೀವನದಲ್ಲಿ ಯಾವ ಶುಭ ಬದಲಾವಣೆ ಆಗಬಹುದು ಎಂದು ನೀವು ಬಯಸುತ್ತಿದ್ದೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಎಲ್ಲ ನಿಖರ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯವಿರುತ್ತವೆ. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.